ಹಲೋ ಹೇಳು. ಅವ್ರ ಹತ್ರ ಇದು ನಮ್ಗೊಂದು ಡೌಟ್ ಇದೆ, ಅವ್ರ ಹತ್ರ ಒಂದು ಸ್ವಲ್ಪ ಕ್ಲಾರಿಟಿ ಕೊಡ್ತೀರಾ? ಏನ್ ಹೇಳು. ಒಲಗೇರಿ ಅನ್ನೋ ಪದ ಯಾಕೆ ಬಂತು? ಒಲಗೇರಿ ಅಂದ್ರೆ ಏನದ್ರ ಅರ್ಥ? ತುಂಬಾ ಅದು ನನ್ನ ಹತ್ರ ಮಾತಾಡ್ಬೇಡ. ಅದು ಅದೊಂಥರ ಶೋಷಿತವಾದ ಪದ ಬಂಗಾರು. ಅದು ಅದು ಮುಟ್ಟದವರು ಅನ್ನೋ ಒಂದು ಪದನ ದೇವರು ಮಾಡಿದ ಮನುಷ್ಯರೆಲ್ಲ ಮುಟ್ಟುವವರೇ, ಅದರಲ್ಲಿ ಮುಟ್ಟದವರನ್ನ ಮಾಡಿದ್ರು. ಅವ್ರ ಹತ್ರ ಮಾಡಬಾರ್ದ ಶಾಕ್ರಿ ಮಾಡಿಸ್ಕೊಂಡ್ರು. ಅವ್ರು ಇರೋದಕ್ಕೆ ಯಾರು ಇರಬಾರ್ದಂತಹ ಕೊಳಕು ಏರಿಯಾದನ್ನ ಸಿದ್ಧ ಮಾಡಿದ್ರು, ಅಲ್ಲಿ ಇರೋಂಗ್ ಮಾಡಿದ್ರು. ಅದು ಹೊಲಗೇರಿ ಅಂತ ಮಾಡಿದ್ರು. ಊರು ಕೇರಿಗೆ ದೂರ ಇರ್ಬೇಕು ಅದು ಹೊಲಗೇರಿ. ನಾಯಿ ಸತ್ತರೆ ಎಳ್ಕೊಂಡೋಗ್ಬೇಕು, ಆ ದುರ್ವಾಸನೆ ಸಹಿಸ್ಬೇಕು, ಮನುಷ್ಯನ ಮಲಮೂತ್ರಗಳನ್ನ ತಲೆ ಮೇಲೆ ಹೊತ್ತು ಸಾಗ್ಬೇಕು ಅಂತ ಅವ್ರು ಇರೋಂಗ್ ಮಾಡಿದ್ರು. ಇವಾಗ ಏನ್ ನಿನ್ಗೆ? ಇಲ್ಲ ಆ ಪದನ ಈಗ ಇದಕ್ಕೆ ಏನಾದ್ರು ಒಂದು ಪದ ಬಳಸಿರೋದ್ರಲ್ಲಿ ಬೇರೆ ಅರ್ಥ ಏನಾದ್ರು ಇರುತ್ತಾ? ಇಲ್ಲ, ಒಳ್ಳೆ ಅರ್ಥ ಅಂತೂ ಇಲ್ಲ. ಶೋಷಣೆ ಆರಂಭ ಆದ ಒಂದು ಪದ ಅದು. ಅದು ಮಾಡಬಾರ್ದಾಗಿತ್ತು. ಅದನ್ನೇ ಬಸವಣ್ಣವರು ಅಳಿಸಿ ಹಾಕಲು ಪ್ರಯತ್ನ ಪಟ್ರು. ಬಸವಣ್ಣನವರೇ ಶೋಷಣೆಗೊಳಗಾದ್ರು. ಕಡೆಗೆ ಮರಣನೇ ಆಗ್ಬೇಕಾಗಿ ಬಂತು. ಅದನ್ನ ರಾಮಾನುಜರು ತೊಳೆಯಲು ಪ್ರಯತ್ನ ಪಟ್ರು, ಆಗ್ಲಿಲ್ಲ. ಭಾರತ ಎಲ್ಲ ಆವರಿಸ್ತು. ಮಹಾಭಾರತದ ಕಾಲದಿಂದಲೂ ಇತ್ತು. ಸೂತ ಕುಲ, ಯಾವುದೋ ನಿನ್ನ ಕುಲ, ನಾನು ಸೂತ ಕುಲ. ಸೂತ ಕುಲ ಸಂಜಾತರಿಗೆ ಇಲ್ಲಿ ನಿಲ್ಲುವ ಅರ್ಹತೆ ಇಲ್ಲ ಅಂತಾನೆ ದ್ರೋಣಾಚಾರ್ಯ. ಅವಾಗ ಅಲ್ಲೇ ಶುರುವಾಗೋಯ್ತಲ್ಲೋ ಪಾಪದ ಕೂಪ. ಅವಾಗ ದುರ್ಯೋಧನ ಹೇಳ್ತಾನೆ, ಆಚಾರ್ಯ ದೇವ ಏನಂದೆ ಜಾತಿ ನೆಪದಲ್ಲಿ ಸೂತ ಸುತನಿಗಿಂದು ಅರ್ಹತೆ ಇಲ್ಲವೆಂದೆಯ. ಎಂತಹ ಮಾತು. ಅಷ್ಟು ಯಾಕೆ? ನಿನ್ನ ಸಂಭವ ಎಂಥದ್ದು? ಮಣ್ಣಿನ ಮಡಿಕೆಯಲ್ಲಿ ಹುಟ್ಟಿದೆಯಲ್ಲ, ನಿನ್ನದ್ಯಾವ ಕುಲ ಅಂತ ಎಲ್ಲಾರ್ಗೂ ಬಿಡಿಸ್ತಾನೆ ಚೆನ್ನಾಗಿ. ಭೀಷ್ಮರಿಗೆ ಎಲ್ಲರಿಗೂ ಬಿಡಿಸಿ ಅವನನ್ನ ಅಂಗರಾಜ್ಯ ಪಟ್ಟಾಭಿಷೇಕ ಮಾಡ್ತಾನೆ. ಅಲ್ವೋ? ಅಷ್ಟು ಬೈದ್ರು ಫೋನ್ ಮಾಡ್ತೀಯಲ್ಲ, ಲೂಸ್ ಮೆಂಟಲ್ಲ ನಿನ್ಗೆ? ಇದು ಇತ್ತೀಚೆಗೆ ಒಂದು ಪ್ರೆಸ್ ಮೀಟ್ ಅಲ್ಲಿ ನಮ್ಮ ಕರಿ ಸುಬ್ಬು ಅಂತ ಒಬ್ರು ಆಕ್ಟರ್ ಇದಾರೆ ನೋಡಿ, ಅವರು ಬೇಕಂತ ಹೇಳಲಿಲ್ಲ, ಅದು ಬಂದ್ಬಿಡ್ತಾ ಪದ. ಅದು ಯಾಕೆ ಅಂದ್ರೆ ಮುಂಚೆ ತಪ್ಪು. ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್. ನೀನು ಗೊತ್ತಿಲ್ಲದೆ ಒಂದು ರೈಲ್ವೆ ಕಂಬಿಯಲ್ಲಿ ಇರುವ ಒಂದು ಬೋಲ್ಟ್ ತೆಗೆದ್ರು 1000 ಜನ ಸಾಯ್ತಾರೆ. ತಪ್ಪದು. ಗೊತ್ತಿದ್ದ ಮಾತಾಡಿದ್ಯೋ ಒಂದು ಪಂಗಡಕ್ಕೆ ನೋವುಂಟು ಮಾಡುವ ಪದ ಅದು. ನಾಚಿಕೆ ಆಗೋದಿಲ್ಲ ಹಾಗ ಮಾತಾಡೋದಕ್ಕೆ? ಅಧ್ಯಯನ ಇಲ್ಲದೆ ಯಾಕೋ ಮಾತಾಡ್ಬೇಕು? ಇಲ್ಲ ಅವರು ಇಡಪ್ಪನ ಇಲ್ಲ ಗುರುಗಳೇ, ಅವ್ರು ಹೆಂಗ್ ಗೊತ್ತಾ ಅಂದ್ರೆ ಅವ್ರ ವಿಷಯಕ್ಕೆ ಹೇಳ್ತಿಲ್ಲ ನಾನು. ಯಾರಾದ್ರೂ ತಪ್ಪೇ, ನಾನು ಮಾತಾಡಿದ್ರು ತಪ್ಪೇ. ಈಗ ಕೆಲವ್ರನ್ನ ವಲಯ ಅಂತ ನಾವು ಅಂತ ಏನು ಹೇಳ್ತಾರಲ್ಲ, ಒಲೆಯರು ಅಂತ ನಾವು ಈಗ ಅವ್ರನ್ನ ದಲಿತರನ್ನ ಆ ತರದಲ್ಲಿ ಕರೆಯೋದು ತಪ್ಪ? ಇಲ್ದೆ ಒಲಿಯರು ಅನ್ನೋದ್ರಲ್ಲಿ ತಪ್ಪ? ಪಾಪ ಏನ್ ಅದಕ್ಕೆ ಪ್ಲೂರಲ್ಲ? ಕಳ್ಳರು ಅಂತ ನಿನ್ನಂದ್ರೆ ಹೆಂಗಿರುತ್ತೆ? ಪ್ಲೂರಲ್ ಅದು. ಅದು ತಪ್ಪದು. ನಾಚಿಕೆ ಆಗಲ್ಲ? ಏನೇನೋ ಕೇಳ್ತಿಯಲ್ಲ ಇದೆಲ್ಲ ಬಂದು. ಅವರೆಲ್ಲರ ಪಾದ ತೊಳೆದು ಆ ನೀರ್ ಕುಡಿದ್ರು ನೀವು ಪೂರ್ವಜರು ಮಾಡಿರೋ ಪಾಪ ತೊಳೆಯಕ್ಕಾಗಲ್ಲ. ಅಂತ ಪಾಪಗಳು ಮಾಡಿದ್ರಿ. ನಿಮ್ಮ ಪೂರ್ವಜರ ಹೊಲಸನ್ನ ತೂತು ಗಡಿಗೆಗಳಲ್ಲಿ ತಲೆ ಮೇಲೆ ಹೊತ್ತು ಅವರು ಹೊರಗಡೆ ಬಿಸಾಕಿದ್ದಾರೆ. ಮತ್ತೆ ಮನೆಗೆ ಹೋಗಿ ಸ್ನಾನ ಮಾಡಿ ರೊಟ್ಟಿ ಮಾಡ್ಕೊಂಡು ತಿಂತಿದ್ದಾರೆ. ಇಲ್ಲ ಯಾಕೆ ಹೇಳಿದ್ರೆ ನಮ್ಗೆ ಮೇಲ್ಜಾತಿ ಅಂತೆ ಕೀಳ್ ಜಾತಿ ಅಂತೆ ಜಾತಿ ಅನ್ನೋ ವಿಷಯನೇ ನಮ್ಗೆ ಅದ್ರ ಕ್ವಶನ್ ಬಂದೇ ಇಲ್ಲ ಬಿಡಿ. ನಮ್ಗೆ ನಾವೆಲ್ಲರೂ ನಿನಗೆ ಬಿ ಪಾಸಿಟಿವ್ ಬ್ಲಡ್ ಬೇಕು ಅಂದ್ರೆ ನಿನಗೆ ಅವ್ರ ಬ್ಲಡ್ ಹಾಕಿದ್ರೆ ನೀನ್ ಸತ್ತೋಗ್ಬಿಡ್ತೀಯಾ? ಇಲ್ಲ ವಲಯ ಅಂದ್ರೆ ಬೇರೆ ಬೇರೆ ಅರ್ಥಗಳಿಗೆ ಕೇಳಿದ್ದೆ. ಹೊಲ ಕಾಯೋರು ಅಂತ ಕೆಲವರು ಹೇಳ್ತಾರೆ, ಹೊಲ ಉಳೋನು ಅಂತ ಹೇಳ್ತಾರೆ. ಇನ್ನೊಂದು ಹೇಳಿದ್ರಲ್ಲ, ರಾಜಕಾರಣಿ ಅಂದ್ರೆ ತೂ ಅಂತಾರೆ. ಯಾಕೆ ಹೇಳು?
ಕೆಟ್ಟ ಕೊಳಕು ಮಾಡ್ಬಿಟ್ಟಿದ್ದಾರೆ. ಆಕ್ಚುಲಿ ರಾಜಕಾರಣಿ ಅಂದ್ರೆ ತುಂಬಾ ಒಳ್ಳೆ ಪದ. ರಾಕ್ಷಸ ಅಂದ್ರೆ ತೂ ಕೆಟ್ಟವನು ಅಂತಾರೆ, ಆದ್ರೆ ರಾಕ್ಷಸ ಅಂದ್ರೆ ರಕ್ಷಣೆ ಮಾಡುವವನು ಅಂತ ಅರ್ಥ. ಪದಗಳನ್ನೇ ಕೆಡಿಸುವಷ್ಟು ಶೋಷಣೆ ಮಾಡಿದ್ದಾರೆ. ಇವಾಗ ನೀನು ಅಂದ್ಬಿಟ್ಟು ತಪ್ಪಿಸ್ಕೊಳ್ಳಕ್ಕೆ ಒಳ್ಳೆ ಪದ ಅಂತ ಹೇಳೋದು, ಬೈಯೋದಕ್ ಮಾತ್ರ ಅದನ್ನ ಕೆಟ್ಟ ಪದವಾಗಿ ಬಳಸೋದು. ಏನಲ್ಲೇ ಇದು ಆ ಮಗನೇ ಈ ಮಗನೇ ಏನು ನಮ್ಮ ಉತ್ತರ ಕನ್ನಡದ ಪದ್ಧತಿ ಅದು, ನಾವು ಹಂಗೆ ಮಾತಾಡೋದು ನಾವು ಅಂತ ಮಾತಾಡ ಅವ್ರ ತಾಯಿ ಮಾನ ಅವರೇ ತಕ್ಕೊಳ್ತಾರಲ್ಲೋ. ಯಾಕೋ ಉತ್ತರ ಕನ್ನಡ ಆದ್ರೆ ದಕ್ಷಿಣ ಕನ್ನಡ ಅಂದ್ರೆ ಬಸವಣ್ಣವ್ರು ಹೇಳ್ಕೊಟ್ರ ಕೆಟ್ಟ ಪದ ಮಾಡಿ ಅಂತ. ಕಲಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ. ಬಸವಣ್ಣವ್ರು ಹೇಳಿದ್ರನಾ? ಇಲ್ಲ ಗುರು. ಅದೇ ಮೊನ್ನೆ ಒಂದ್ ಸಿನಿಮಾ ನೋಡಿದೆ, ಪಪ್ಪಿ ಅಂತ, ಮಕ್ಕಳ ಸಿನಿಮಾ. ಮಾತಿದ್ರೆ ನಿಮ್ಮ ಅರ್ಥ ಆಯ್ತಾ? ಅದನ್ನ ಅಳಿಸ್ಬೇಕು ನಾವೆಲ್ಲ ಯುವಕರು, ನಾವೆಲ್ಲ ಈ ಕಾಲದವರು ಅಳಿಸ್ಬೇಕು. ಇದು ತಪ್ಪು ಅಂತ ಹೇಳ್ಬೇಕು. ನಿಂತ್ಕೊಳ್ಳ ಸಾಕು. ಇಡಲ್ಲ ಫೋನ್, ನನಗೆ ಸಾಕಾಗಿದೆ, ನಂಗೆ ಬೇರೆ ಫೋನ್ ಇದೆ. ಹೌದಾ? ಏನು ನನ್ಗೆ ಇನ್ನೇನ್ ಕೆಲ್ಸ ಇಲ್ವಾ? ನನಗೂ ನೀವು ಎಲ್ಲಾದ್ರೂ ಇರ್ತೀನಿ. ನಿನ್ಗೆ ಯಾಕೆ? ಬೆಂಗಳೂರಲ್ಲಿ ಇದ್ದೀರಾ? ಎಲ್ಲಾದ್ರೂ ಇರ್ತೀನಲ್ಲೇ. ನಮ್ಮ ವಾಯ್ಸ್ ನೆನಪಿದೆ ನಿಮ್ಗೆ? ಯಾಕೆ ನೆನಪೇ ಇಲ್ಲ? ಯಾರು ನೀನು? ಸುಳ್ಳು ಹೇಳ್ಬೇಡಿ, ಕರೆಕ್ಟ್ ಆಗಿ ನೆನಪಿರಲ್ಲ ಬಿಡಿ. ಸುಮಾರು ವರ್ಷಗಳಾಯ್ತು ಮಾತಾಡಿ. ನಿನ್ನ ಹೆಸರೇನು? ಶಿವಕುಮಾರ್ ಅಂತ. ನಾನೊಂದು ಇದನ್ನ ಕಳ್ಸಿದ್ದೆ, ಒಂದು ವಿಡಿಯೋ ಕಳ್ಸಿದ್ದೆ ನೋಡ್ರಿ. ಒಂದು ಸ್ಟೀಲ್ ಪಾತ್ರೆಯಲ್ಲಿ, ಅಂದ್ರೆ ನಾವು ಹಳೆ ಸ್ಟೀಲ್ ಪಾತ್ರೆ ಏನು ಕೊಟ್ಟಾಗ ಅದನ್ನ ಕರಗಿಸಿ ಒಂದು ದೇವ್ರ ಮೂರ್ತಿ ಮಾಡ್ಕೊಡ್ತಾರೆ ಅಂತೇಳಿ ಒಂದು ವಿಡಿಯೋ ಮಾಡಿ ಕಳ್ಸಿದ್ದೆ ನಿಮ್ಗೆ. ಆದ್ರೂ ನೆನಪಿಲ್ಲ ನಂಗೆ. ಅದನ್ನ ನೀವು ಎಡಿಟ್ ಮಾಡಿ ನಿಮ್ ಪೇಜಲ್ಲಿ ಹಾಕಿದೀರಾ? ಹಾಕಿದ್ರೆ 20 ವಿಡಿಯೋಸ್ ಇದೆ. ಸುಮಾರು ವರ್ಷಗಳಾಯ್ತದು. ತುಂಬಾ ಅಹಂಕಾರಿ ಕಣ ಅವ್ರ ಹತ್ರ. ಇವನ್ ತಂಟೆಗೆ ಬರ್ಬೇಡಿ, ಇಡೀ ಫೋನ್ ದೂರ ಇರಿ ನನ್ನಿಂದ. ಇವ್ರು ಪ್ರೇಮ್ ಅವರು ನಿಮ್ನ ಒಂದು ಡೌಟ್ ಕೇಳಿದ್ರಲ್ಲ ಗುರುಗಳೇ, ಈಗ ಅರಳಿ ಮರ, ಮನೆ ಮೇಲೆ ಅರಳಿ ಮರ ಹುಟ್ಟಿದ್ಯಲ್ಲ, ಅದ್ರ ಯಾವ ನೀನು ಪ್ರೇಮ್ ಅವ್ರ ಡೌಟ್ ಕೇಳಿದ್ರೆ? ಡೌಟ್ ಕೇಳಿದ್ರೆ ಇಲ್ಲ, ಅದ್ ಹೇಳಿದ್ರಲ್ಲ ನೀವು, ಮರಕ್ಕೇನೋ ಆಗಲ್ಲ ಅಂತ. ಎಲ್ಲ ಒಂದು ಈಗ ಸಣ್ಣ ಪುಟ್ಟ ಟೆಂಪಲ್ಗಳೆಲ್ಲ ಆದ್ರೂ ಅದೇನೋ ಸಮಸ್ಯೆಗಳು ಆಗದೆ ಇರ್ಬೋದು. ಬಟ್ ಮನೆಗಳು, ಸಣ್ಣ ಪುಟ್ಟ ಮನೆಗಳಿಗೆ ಅದು ಪ್ರಾಬ್ಲಮ್ ಇಲ್ಲ ಗುರುಗಳೇ. ಮಕ ಪ್ರಾಬ್ಲಮ್ ಆಗುತ್ತೆ. ನಿನ್ನ ತೆಗಿಬೇಕು ಫಸ್ಟ್. ಅದೇನಾಗ ಗೋಡೆಗಳು ಸ್ವಲ್ಪ ಕ್ರ್ಯಾಕ್ ಬಿಡೋಂಥದ್ದು, ಕ್ರ್ಯಾಕ್ ಬಿಡುತ್ತೆ ಮನೆಗಳು ಹೊಡಿತೀರಿ ನೀವೆಲ್ಲ. ಅದು ಯಾವತ್ತು ಬೇರೆ ಜೋಡಿಸುತ್ತ ಮನೆಯಲ್ಲಿ. ನೀನು ಇಂಡೋನೇಷ್ಯಾದಲ್ಲಿ, ಸಾರಿ ಇದು ಕಾಂಬೋಡಿಯಾದಲ್ಲಿ ಒಂದು ದೇವಸ್ಥಾನ ಇದೆ ನೋಡು, ಇವತ್ತಿಗೂ ಬಿದ್ದಿಲ್ಲ ಮರದ ಬೇರುಗಳಿಂದ. ಮರಕ್ಕೆ ಸ್ವಲ್ಪ ಕಾಮನ್ ಸೆನ್ಸ್ ಇರುತ್ತೆ, ನಿನಗಿದ್ದಂಗಿರಲ್ಲ. ನಾನು ಬೀಳಬಾರದು ಅಂದ್ರೆ ಈ ಮನೆನೂ ಬೀಳಬಾರದು, ಬಟ್ ಆದ್ರೂ ಬೇಡ, ಮನೆ ಮೇಲೆ ಬೇಡ. ಅದನ್ನ ನೀಟಾಗಿ ಬ್ಲೇಡ್ ಇಂದ ಬೇರ್ಪಡಿಸಿ ಅದನ್ನ ನೀವು ಇಡಿ, ಆಯ್ತಾ? ಇಡು ಫೋನ್.